ಓ, ಈಗ ಅಕ್ಕನ ರೂಮನ್ನು ಕ್ಲೀನ್ ಮಾಡುದಾ? ಕಿಟಕಿ ಓಪನ್ ಮಾಡಂತೆ. ಮೇಲೆ 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 ಇಟ್ಟಿದ್ದಾರೆ, ಯಾಕೆ ಅಂತ ಯಾರಿಗೊತ್ತು. ಹೊರಗಡೆಯಿಂದ ಗ್ರೀನ್ 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 ಕಾಣಿಸ್ತಾ ನೋಡಿ. ಇಲ್ಲಿ ಇವಳು ಅಕ್ಕನ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ. ಅಕ್ಕನ ಮೇಲೆ ಲವ್ ಅಲ್ಲ, ತುಂಬಿ ತುಳುಕ್ತಾ ಇದೆ ನೋಡಿ. ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ನೋಡಿ. ಅಕ್ಕ ಮಲಗಿರುವಂತಹ ಬೆಡ್ಶೀಟ್ ಏನಿದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ನೋಡಿ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಒಂದು ಹಾಸಿಗೆ ಇದೆ, ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ ನಿಶಾ. ಸೊ ವೆರಿ ಗುಡ್ ನಿಶಾ. ಹಾಗೆ ಇಲ್ಲಿ ಏನು ಇದಕ್ಕೆಂತ ಹೇಳೋದು ನಿಶಾ? ಪೆನ್ ಸ್ಟ್ಯಾಂಡ್ ಏನಿದೆ ನೋಡಿ, ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದಾಳೆ. ಸೊ ಇಲ್ಲಿ ನೋಡಿ ಎಷ್ಟೆಲ್ಲ ಕ್ಲೀನ್ ಮಾಡಿ ಇದರಲ್ಲಿ ಒರೆಸ್ತಾ ಇದ್ದಾಳೆ ನೋಡಿ. ಅಲ್ಲ ಮತ್ತೆ ಕ್ಲೀನ್ ಮಾಡೋದಲ್ಲ. ಹಾಗೆ ನೋಡಿ, ತೋಟದಿಂದ ತೆಂಗಿನ ಗರಿ ಇಟ್ಕೊಂಡು ಬಂದು ಸ್ವಲ್ಪ ಇಡಿಸುಡಿ ಮಾಡಿದೆ ನೋಡಿ. ಒಂದು ಇಡಿಸುಡಿ ಆಯಿತು, ಒಂದು ಇಡಿಸುಡಿ ರೆಡಿ ಆಯಿತು. ಸ್ವಲ್ಪ ಉಳೀತು. ಇದೀಗ ಇನ್ನು ಸಂಜೆಗೆ ಅದನ್ನು ಪೂರ್ತಿ ಮಾಡಬೇಕು. ಹಾಗೆ ನಿಶಾ ನೋಡಿ ಇಲ್ಲಿ ಕೂತ್ಕೊಂಡು ಮೊಬೈಲ್ ಒತ್ತುತ್ತಾ ಇದ್ದಾಳೆ. ಬಿಸಿಲು ನೋಡಿ ಸಖತ್ತಾಗಿದೆ, ಎಷ್ಟು ಜೋರಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಥವಾ ಶೋಕ್ ತೋಜಿನತ ತುಯ್ಯನ ಸ್ಕೈ ಎತ್ತು ಪುರ್ಲು ತೋಜಿನ ಗೊತ್ತನ ಸ್ಕೈ. ವಾ, ಇಟ್ಸ್ ವೆರಿ ನೈಸ್. ಆದರೆ ಏನಂದರೆ ತುಂಬ ಬಿಸಿಲಿದೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆನೆ ಪೇರಳೆ ಹಣ್ಣು ತಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ, ತೆಗೆದು ಬಿಡೋಣ ಅಂಥೇಳಿ. ಸುಮಾರಿತ್ತು, ಹಾಗೆ ಒಂದೆರಡು ನೋಡಿ ಹೀಗೆ ಸಿಕ್ತು ನನಗೆ. ತುಂಬ ಹಣ್ಣಾಗಿತ್ತು. ಪೇರಳೆ ಹಣ್ಣು ಏನಿದೆ ನೋಡಿ, ಅದರ ಜೊತೆಗೆ ಇಲ್ಲಿ ನಾನು ತೊಂಡೆಕಾಯಿಯ ಬಳ್ಳಿ ಕೂಡ ಇದೆ. ಸೊ ಇಲ್ಲಿ ತೊಂಡೆಕಾಯಿ ಕೂಡ ನೋಡಿ ಇಲ್ಲಿ ಕೆಳಗೆ ಬಿದ್ದಿದೆ, ಕಾಣೋದಿಲ್ಲ ಅಂತ ಅನಿಸುತ್ತೆ ನನಗೆ, ನಿಮಗೆ, ಯಾಕಂದರೆ ವಿಡಿಯೋ ಸ್ವಲ್ಪ ಆಯಿತು ಅಷ್ಟೇ. ಸೊ ಇಲ್ಲಿ ಪೇರಳೆ ಹಣ್ಣು ಕೂಡ ತುಂಬ ಇದೆ. ಸೊ ಸ್ವಲ್ಪನೇ ತೆಗಿಯೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ. ಇಲ್ಲೊಂದಿದೆ, ಇದನ್ನು ಆದರೆ ನಾನೀಗ ದೋಂಟಿ ಏನಿದೆ ನೋಡಿ ಅದರಲ್ಲಿ ತೆಗಿತೇನೆ. ತೆಗೆದು ಕೆಳಗೆ ಬಿದ್ದರೆ ಹೋಯಿತು. ಕೆಳಗೆ ತೋಟಕ್ಕೆ ಅಂತೂ ನಾನು ಈಗ ಹೋಗೋದಿಲ್ಲ, ತುಂಬ ಬಿಸಿಲಿದೆ. ಹಾಗಾಗಿ ತೆಗೆದು ನೋಡ್ತೇನೆ, ನೋಡುವ. ಅದು ಕೆಳಗೆ ಬಿದ್ದರೆ ಬೇಡ ನನಗೆ. ನೋಡಿ ಇಲ್ಲೇ ಕೆಳಗಡೆ ಬಿತ್ತು. ಸೊ ಅದಕ್ಕೆ ಸ್ವಲ್ಪ ತಾಗಿತ್ತು ನೋಡಿ. ಇದರದ್ದು ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹಣ್ಣಾಗಿರಬೇಕು ಜ್ಯೂಸ್ ಮಾಡಲಿಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನೋ ಮಾಲ್ಗಳಲ್ಲೆಲ್ಲ ಸಿಗ್ತದೆ ನೋಡಿ ಗೂವಾ ಜ್ಯೂಸ್, ಅದೇ ರೀತಿ ಇರ್ತದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನೋಡಿ ಇನ್ನೂ ಒಂದಿದೆ. ಮೆಲ್ಲಾನೆ ಒಂದೊಂದನ್ನು ತೆಗಿಯೋಣ. ವೀಡಿಯೋ ಮಾಡಿಕೊಂಡು ತೆಗಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ವೀಡಿಯೋನ ಸ್ವಲ್ಪ ಕೆಳಗಿಟ್ಟು ತೆಗಿಯೋಣ, ಹೇಗಿದೆ ಅಂತ ನೋಡೋಣ. ಒಂದು 5-6 ಇದೆ ಅಂತ ಅನಿಸುತ್ತೆ ನನಗೆ. ಸೊ ಫೈನಲಿ ನನಗೆ ಸಿಕ್ತು ನೋಡಿ, ಇಲ್ಲಿ 6 ಏನೋ ಸಿಕ್ತು. ಸೊ ನಾನು ಆದರೆ ಜ್ಯೂಸ್ ಮಾಡ್ತೇನೆ ಇದರದ್ದು, ಇಲ್ಲ ಅಂದರೆ ಹೀಗೆ ತಿಂತೇನೆ. ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ನನಗನ್ಸುತ್ತೆ ಈಗ ಪೇರಳೆ ಹಣ್ಣಿನ ಸೀಸನ್ ಅಂಥೇಳಿ. ಸೊ ನಮ್ಮ ಇನ್ನೊಂದು ಮನೆಯಲ್ಲಿ ಕೂಡ ಪೇರಳೆ ಹಣ್ಣಿನ ಗಿಡ ಇದೆ. ಆದರೆ ಅಲ್ಲಿಯ ಗಿಡದಲ್ಲಿ ಆಗುವಂತಹ ಪೇರಳೆಗಿಂತ ಇದು ಪೇರಳೆ ತುಂಬ ಚೆನ್ನಾಗಿದೆ. ಈ ಮನೆಯಲ್ಲಿ ಆಗುವಂಥ ಪೇರಳೆ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಅಂತ ನನಗನ್ಸುತ್ತೆ. ರೆಡ್ ಕಲರಲ್ಲಿದೆ, ಹಾಗಾಗಿ ತುಂಬ ಟೇಸ್ಟಿ ಇದೆ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಬಳ್ಳಿಗಳಾಗಿವೆ. ಇದಕ್ಕೆ ಯಾರೂ ನೀರು ಹಾಕೋದಿಲ್ಲ, ಆದರೂ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಸೊ ನನಗೆ ಸಿಕ್ತು ನೋಡಿ, ಮನೆಗೆ ಇಟ್ಕೊಂಡು ಬಂದೆ ನೋಡಿ. ಇದರಲ್ಲಿ ಡಬಲ್ ಕಲರ್ ಇದೆ ನೋಡಿ. ಹಾಯ್. ಇವತ್ತು ಮುನಿಷನ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಸೊ ಮುನಿಷಾ ಕಾಲೇಜಲ್ಲಿ ಏನೋ ಡ್ಯಾನ್ಸ್ ಇದೆ ಅಂತ ಹೇಳ್ತಾ ಇದ್ಲು. ಸೊ ಅದನ್ನು ನೋಡೋದಕ್ಕಂತ ನಿಶಾ ಹೋಗ್ತಾ ಇದ್ದಾಳೆ. ಬಸ್ಸಲ್ಲಿ ಒಬ್ಬಳೇ ಜರ್ನಿ ಮಾಡ್ತಾ ಇದ್ದಾಳೆ ಇವತ್ತು. ನೋಡೋಣ, ಅವಳು ಬಂದ ನಂತರ ಕೇಳೋಣ. ಮೊನ್ನೆ ಶುಕ್ರವಾರ ಪೊಳಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಜಾತ್ರೆ ಮುಗೀತಾ ಬಂತು, ಹಾಗಾಗಿ ಜನ ಕೂಡ ತುಂಬ ಇದ್ದರು. ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿ.
ಪಾನ್ ಇವಳು ಮೋನಿಷಾ ತಂದದ್ದು. ಇವಳು ನೋಡಿ ಇಲ್ಲಿ. ಓ ಅವಳು ಅಲ್ಲಿ ನಿಂತಿದ್ದಾಳೆ. ಅವಳಿಗೆ ಸ್ವೀಟ್ ಕಾರ್ನ್ ತಿಂತೀನಿ. ತಿಳಿಪುಗೆ ಬಾಲೆ ಉಂಟದೆ ಉಂಟದೆ ಇಂಚು ಬಲ್ದೆ ಇಂಚಲ್ಲ ಇಂಚಲ್ಲ. ನೋಡಿ ಅಕ್ಕನಿ ಅವಳಿಗೆ ತಂದದ್ದು ಇವಳು ತಿನ್ನುದು ನೋಡಿ. ನೋಡಿ ಇಲ್ಲಿ ಕಾಗದದ ಹೂ ಅಂತ ಹೇಳ್ತೇವೆ ನಾವು, ಇಂಗ್ಲೀಷಲ್ಲಿ ಬೋಗನ್ವಿಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಹತ್ರ ಹೋಗಿ ವಿಡಿಯೋ ಮಾಡ್ತೇನೆ ನೋಡಿ. ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟೇಟ್ ಬ್ಯಾಂಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ತಿರದಲ್ಲಿರುವಂಥ ಮಾಲ್ಗೆ ಹೋಗಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ಸಿಗೆ ಅಂತೇಳಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ. ತನಕ ಟೇಕ್ ಕೇರ್, ಬಾಯ್.